ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿಡಿಯೋ ನೋಡಿದ ತಕ್ಷಣ ಏನಿದು ಬಸ್ ತೋರಿಸ್ತಾ ಇದ್ದೀರಿ ಅಂತ ಅಂದ್ಕೋಬೇಡಿ. ನಾವು ಊರಿಗೆ ಹೋಗ್ತಾ ಇದ್ದೋ ಬೆಂಗಳೂರಿಗೆ. ನನ್ನ ತಂಗಿ ಮನೆಯದು ಗೃಹಪ್ರವೇಶ ಇತ್ತು. ಅದ್ರ ಪ್ರಯುಕ್ತ ಗೃಹಪ್ರವೇಶದ ಪ್ರಯುಕ್ತ ಏನೆಲ್ಲ ಶಾಪಿಂಗ್ ಮಾಡ್ದೋ, ಏನೆಲ್ಲ ಕೆಲಸ ಮಾಡ್ದೋ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿ ನೋಡಿ. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದಿದ್ದು ನಮ್ಮಮ್ಮ ಮತ್ತು ಸಹನಾ ಮತ್ತು ನಾನು 3 ಜನ, ಮತ್ತು ಜೊತೆಗೆ ನನ್ನ ಮಗ ಕೂಡ ಹೋಗ್ತಾಯಿದ್ದೀವಿ. ಹೋದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ನಾಳೆನೇ ಗೃಹಪ್ರವೇಶ ಇತ್ತು, ಅದರಿಂದ ಶನಿವಾರ ಹೋಗಿದ್ದಿದ್ದು ವಿಡಿಯೋ. ಭಾನುವಾರ ಗೃಹಪ್ರವೇಶ ಇತ್ತು, ಅದರಿಂದ ಸ್ವಲ್ಪ ಮನೆಗೆ ಏನೇನು ಐಟಮ್ಸ್ ಬೇಕೆಲ್ಲ ತೊಗೋಬೇಕಾಗಿತ್ತು. ಅದರಿಂದ ಇಲ್ಲೇ ಪಕ್ಕದಲ್ಲೇ ಇರೋವಂಥ ಶಾಪಿಗೆ ಬಂದ್ವಿ. ಇದು BTM ಲೇಔಟಲ್ಲಿರೋ ಶಾಪು. ನಾನು ಹೋದ ತಕ್ಷಣ ಹೆಸರು ನೋಡ್ಕೊಂಡಿಲ್ಲ, ತುಂಬ ಮಳೆ ಬರ್ತಿತ್ತಲ್ಲಿ. ಹೆಸರು ಬೋರ್ಡ್ ಏನು ನೋಡಿಲ್ಲ, ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ. ಯಾಕಂದರೆ ಸಂಜೆ ಆಗಿತ್ತು, ಒಂದು 7 ಗಂಟೆ ಅಷ್ಟಾಗಿತ್ತು. ಆ ಟೈಮ್ನಲ್ಲಿ ನಾವು ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದ್ವಿ. ನನ್ನ ತಮ್ಮ, ಸಹನಾ ಮತ್ತು ನನ್ನ ತಂಗಿ, ನಾನು 4 ಜನನೂ ಕೂಡ ಬಂದ್ವಿ. ಸ್ವಲ್ಪ ಐಟಮ್ಸು ಆಲ್ರೆಡಿ ತೊಗೊಂಡಿದ್ದು ನನ್ನ ತಂಗಿ. ಅದ್ರ ಜೊತೆಗೆ ಇನ್ನು ಸ್ವಲ್ಪ ಅರಿಶಿನ ಕುಂಕುಮದ ಬಟ್ಲು, ಹಾಗೆ ಗ್ಯಾಸ್ ಸ್ಟವ್ ತೊಗೋಬೇಕಾಗಿತ್ತು, ಮಿಕ್ಸಿ, ಕುಕ್ಕರ್ ಎಲ್ಲ ತೊಗೋಬೇಕಾಗಿತ್ತು. ಇದನ್ನೆಲ್ಲ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇದು ಸ್ವಲ್ಪ ಅಂಡರ್ಗ್ರೌಂಡ್ ಥರ ಇದೆ, ಕೆಳಗಡೆ ಇದೆ. ನೋಡೋದಕ್ಕೆ ತುಂಬಾ ದೊಡ್ಡ ಅಂಗಡಿ. ವೆರೈಟಿ ಪಾತ್ರೆ ಇದೆ, ತುಂಬಾ ಚೆನ್ನಾಗಿದೆ. ಪ್ಲಾಸ್ಟಿಕ್ಕು ಅಷ್ಟೇ. ಮತ್ತು ದೇವ್ರ ಸಾಮಾನುಗಳು ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ಅಡುಗೆ ಮಾಡೋದಕ್ಕೆ ವೆರೈಟಿ ಪಾತ್ರೆ ಸೂಪರಾಗಿದೆ ಮಾತ್ರ ನೋಡೋದಕ್ಕೆ. ಈಗೆಲ್ಲ ಲಕ್ಷ್ಮೀ ಹಬ್ಬ ಸ್ಟಾರ್ಟ್ ಆಯ್ತಲ್ಲ, ಅದು ಕೂಡ ಹಬ್ಬಕ್ಕೆ ಬೇಕಾಗಿರುವಂಥ ಐಟಮ್ಸು ಎಲ್ಲ ಕೂಡ ಇದೆ ಇಲ್ಲಿ. ನಾನು ಸ್ವಲ್ಪ ಅಂಗಡಿ ಎಲ್ಲ ನೋಡಿದೆ. ನಮಗೆ ಹಳ್ಳಿ ಕಡೆ ಸೈಡ್ ಈ ಥರ ಎಲ್ಲ ಜೋರಾಗಿ ಏನೂ ಸಿಗೋದಿಲ್ಲ. ಅಂದರೆ ಸಿಟಿಗೆ ಹೋಗ್ಬೇಕು ಈ ಥರ ಮಾಲ್ಗಳಲ್ಲಿ ನೋಡೋದಕ್ಕೆ. ಒಂದೆರಡು ಸೋಪಿನ ಡಬ್ಬ ತೊಗೊಂಡೆ ನಾನು. ಸೋಪಿನ ಡಬ್ಬ ಮನೇಲಿ ಇದ್ದಿದ್ದು ಹಳೇದಾಗಿತ್ತು, ಅದರಿಂದ ಹೊಸ ಸೋಪಿನ ಡಬ್ಬ, ಒಂದು ಬ್ರಷಿನ ಡಬ್ಬ ತೊಗೊಂಡೆ. ಹಾಗೆ ಮಕ್ಕಳಿಗೆ ಮೈಯೂಜೋದಕ್ಕೆ ಒಂದೆರಡು ನಾರು ತೊಗೊಂಡೆ. ಅದ್ರ ಜೊತೆಗೆ ನಾನು ಒಂದು ತರಕಾರಿ ಕಟ್ ಮಾಡೋದೊಂದು ಕಟರ್ ತೊಗೊಂಡಿದ್ದೀನಿ. ಯಾರಾದರೂ ಕರ್ಕೊಂಡೋಗಲಿ ಅಂಗಡಿಗೆ, ನನಗೇನಾದರೂ ಬೇಕು ಅಂತ ಅನಿಸಿದ್ರೆ ತೊಗೊಂಡ್ಬಿಡ್ತೀನಿ ನಾನು. ಯಾಕಂದರೆ ನಮ್ಮ ಸೈಡ್ ಹಳ್ಳಿ ಕಡೆ ಸೈಡು ವೆರೈಟೀಸ್ ಏನು ಪಾತ್ರೆಗಳು ಈ ಥರದ್ದೆಲ್ಲ ಸಿಗೋದೇ ಇಲ್ಲ. ಇವೆಲ್ಲ ಬೆಂಗಳೂರು ಮಾರ್ಟ್ಗಳಲ್ಲೇ ಸರಿ, ನೋಡೋದಕ್ಕೆ ಚೆನ್ನಾಗಿರುತ್ತೆ, ಒಳ್ಳೊಳ್ಳೆ ಪಾತ್ರೆಗಳು ಸಿಗುತ್ತೆ. ನಮಗೇನು ಬೇಕೋ ತೊಗೋಬೋದು, ಅವಶ್ಯಕತೆ ಇರೋವಂಥದ್ದು. ಅಂಗಡಿ ಪೂರ್ತಿ ನೋಡಿ ವಿಡಿಯೋ ಆಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಏನೇನು ಪಾತ್ರೆಗಳು ತೊಗೊಂಡ್ವಿ ನನ್ನ ತಂಗಿಗೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ನಾವು ಗ್ಯಾಸ್ ಸ್ಟವ್ ತೊಗೊಂಡ್ವಿ, ಪಿಜನ್ದು. ಕಂಪ್ನಿ ಕಡೆಯಿಂದನೇ ವಾರಂಟಿ ಇದೆ ಇದಕ್ಕೆ ಅಂತ ಅಂದರು. ಇದು ಗ್ಯಾಸ್ ಸ್ಟವ್ ನಾನು ನನ್ನ ತಂಗಿ ಕೊಡಿಸ್ತಾ ಇರೋದು ಗೃಹಪ್ರವೇಶಕ್ಕೆ ಅಂತ. ಗ್ಯಾಸ್ ಸ್ಟವ್ ಆದರೆ ಯಾವಾಗೂ ನೆನಪಿಸ್ಕೋತಾಳೆ ನನ್ನ ಅಂತ ಅಂದ್ಬಿಟ್ಟು, ಡೈಲಿ ಅಡುಗೆ ಮಾಡ್ತಾಳಲ್ವ, ಆವಾಗ ಡೈಲಿ ಅದು ನೆನೆಸ್ಕೋತಾಳೆ ನನ್ನ ಅಂತ ಅಂದ್ಬಿಟ್ಟು ಅವಳಿಗೆ ಗ್ಯಾಸ್ ಸ್ಟವ್ ಕೊಡಿಸೋಣ ಅಂತ ತೊಗೊಂಡಿದ್ದೀನಿ. ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದಾರೆ, ಡಿಸ್ಕೌಂಟ್ ಇರುತ್ತೆ. ಡಿಸ್ಕೌಂಟ್ ಎಲ್ಲ ಕಳೆದು 2190 ಹೇಳಿದ್ರು. ಇದು ನಾವು 2000 ಕೊಟ್ವಿ ಇದಕ್ಕೆ. ಚೆನ್ನಾಗಿದೆ. ಒಲೆ ಅಂತೂ 3 ಒಲೆ ದಿಕ್ಕಬಾರ್ದು ಅಂತ ಹೇಳ್ತಾರೆ, ಅದಕ್ಕೆ 2 ಒಲೆನೇ ಕೊಡಿಸಿದ್ದೀನಿ. ನನಗಂತೂ ಒಲೆ ತುಂಬಾ ಇಷ್ಟ ಆಯಿತು. ಗ್ಲಾಸ್ ಒಂದು ಈ ಥರ ಒಲೆ ಇದ್ದರೆ ಜಾಸ್ತಿ ಒರೆಸ್ಕೊಬೋದು, ಏನಾದರೂ ಗಲೀಜಾದರೆ ಒರೆಸ್ಕೊಬಾರ್ದು. ತುಂಬ ಚೆನ್ನಾಗಿ ಉರಿಯುತ್ತೆ ಕೂಡ ಈ ಥರ ಒಲೆ ನೋಡಿದ್ದೀನಿ ನಾನು. ನೋಡೋದಕ್ಕೆ ಚಿಕ್ಕದಾಗಿರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ, ಉರಿಯುತ್ತೆ ಚೆನ್ನಾಗಿ. ಒಲೆ ಹೊಸ ಒಲೆ ಅಲ್ವಾ, ಚೆನ್ನಾಗಿ ಉರಿಯುತ್ತೆ, ಬೇಗ ಅಡುಗೆ ಕೂಡ ಆಗುತ್ತೆ. ಅವಾಗ ಗ್ಯಾಸ್ ಸ್ಟವ್ ಲಾಸ್ಟು ಎಲ್ಲರೂ ಸೇರಿ ವ್ಯಾಪಾರ ಮಾಡ್ತಾಯಿದ್ದೀವಿ. ಪರವಾಗಿಲ್ಲ, ಅವರು ಸ್ವಲ್ಪ ಡಿಸ್ಕೌಂಟ್ ಹಾಕ್ಕೊಂಡು ನಗ್ನಗ್ತಾನೆ ವ್ಯಾಪಾರ ಮಾಡಿಕೊಟ್ರು ನಮಗೆ.
ಹಾಗೆ ನನ್ನ ತಂಗಿನೂ ಒಂದು ಕಟರ್ ತೊಗೊಂಡ್ಲು, ನಾನು ಕೂಡ ಒಂದು ತೊಗೊಂಡೆ. ನಾನು ಹೇಳಿದ್ನಲ್ಲ ಸೋಪಿನ ಡಬ್ಬಿ ತೊಗೊಂಡಿದೆ ಅಂತ, ಚೆನ್ನಾಗಿತ್ತು ಸೋಪಿನ ಡಬ್ಬಿ, ಬ್ರಷಿನ ಡಬ್ಬಿ ತೊಗೊಂಡೆ. ಹಾಗೆ ಒಂದು ಬಾಚಿಂಗಿ ಕೂಡ ತೊಗೊಂಡೆ. ನನ್ನ ತಂಗಿ ಅರಿಶಿನ ಕುಂಕುಮಕ್ಕೆ ಬಟ್ಲು ತೊಗೊಂಡ್ಲು, ಅಂದರೆ ಹಿತ್ತಾಳೆದು ಬಟ್ಲು. ಮತ್ತು ದೀಪದ ಕೆಳಗಿಡುವಂಥ ಸಣ್ಣ ಸಣ್ಣ ಬೌಲ್ ಬರುತ್ತಲ್ಲ, ಸಣ್ಣ ಬೌಲಲ್ಲ ತಟ್ಟೆಗಳು ಬರುತ್ತೆ, ಅದನ್ನು ತೊಗೊಂಡ್ರು. ನೋಡ್ತಾ ಇದ್ದರೆ ಏನಾದರೂ ಯಾವ್ಯಾವ್ದು ಬೇಕಾದರೆ ಪೂಜೆಗಂತೂ ಎಲ್ಲ ಇರಲೇಬೇಕು, ಪ್ರತಿಯೊಂದೂ ಎಲ್ಲ ಹೊಸ್ದಾಗಿ ಇರಬೇಕು. ಅದರಲ್ಲೂ ಇವರು ಹೊಸ ಸಂಸಾರ ಹುಡ್ತಾ ಇರೋದು, ಯಾವುದೇ ಹಳೆ ಪಾತ್ರೆಗಳು ಯಾವುದೂ ಇಲ್ಲ, ಹೊಸ್ದಾಗಿ ಮನೆ ಕಟ್ಟಿರೋದು ಇವರು. ಆದ್ದರಿಂದ ಮೊದಲೆಲ್ಲ ಜೊತೆಲೇ ಇದ್ದರು ಎಲ್ಲ ಫ್ಯಾಮಿಲಿ. ಈಗ ಸ್ವಲ್ಪ ಅವ್ರ ಅತ್ತೆ ಮಾವ ತೀರ್ಕೊಂಡ್ಮೇಲೆ ಬೇರೆ ಬೇರೆ ಆಗಿದ್ದಾರೆ, ದೂರ ಎಲ್ಲ ಬೇರೆ ಬೇರೆ ಆಗಿದ್ದಾರೆ. ಇವರು ಮೇಲ್ಗಡೆ ಮನೆ ಕಟ್ಕೊಂಡಿದ್ದಾರೆ, ಹಳೆ ಮನೆ ಕೆಳಗಡೆ ಇದೆ. ಮೇಲ್ಗಡೆ ಮನೆ ಸಿಂಪಲ್ಲಾಗಿದೆ. ಹೇಗಿತ್ತು ಮನೆ ಎಲ್ಲ ವೀಡಿಯೋ ಮಾಡಿದ್ದೀನಿ, ಪೂರ್ತಿ ವೀಡಿಯೋ ತೋರಿಸ್ತೀನಿ. ಹಾಗೆ ಬೆಂಗಳೂರಲ್ಲಿ ಅದರಲ್ಲೂ BTM ಲೇಔಟಲ್ಲಿ ಸಿಟಿನಲ್ಲೇ ಒಂದು ಮನೆ ಕಟ್ಟೋದು ಅಂದರೆ ತುಂಬಾ ಕಷ್ಟಪಟ್ಟು ಮನೆ ಕಟ್ಟಿದ್ದಾರೆ. ಬೆಂಗಳೂರಲ್ಲಿ ಜೀವನ ಮಾಡೋದು ಅಂತಲೇ ತುಂಬಾ ಕಷ್ಟ ಇದೆ. ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಆವಾಗ ನನ್ನ ತಂಗಿ ಪಾಪ ಹಳ್ಳಿಲಿದ್ಲು, ಅವಾಗ ಬಂದು ಸಿಟಿಗೆ ಸೇರಿಕೊಂಡು ಹೇಗೆ ಜೀವನ ನಿಭಾಯಿಸ್ತಾಳೋ ಏನೋ ಅಂತ ಅಂದ್ಕೊಂಡ್ವಿ. ತುಂಬಾ ಸಮಸ್ಯೆಗಳು ಎಲ್ಲವನ್ನು ನೀಚ್ಕೊಂಡು ಇವಾಗ ಒಂದು ದಡ ಸೇರಿದ್ದಾಳೆ, ಒಂದು ಮನೆ ಕಟ್ಕೊಂಡು ಒಂದು ಗೂಡು ಕಟ್ಕೊಂಡಿದ್ದಾಳೆ ಅನ್ನೋದೊಂದು ಖುಷಿ. ಅದಕ್ಕೆ ನಾವೆಲ್ಲರೂ ಹೋಗಿ ಅವಳನ್ನು ಆಲುಕ್ಸಿ ಮನೆ ಸೇರಿಸಿ ಒಂದಷ್ಟು ಸ್ವಲ್ಪ ಹೊತ್ತು ಕೆಲಸ ಮಾಡಿಕೊಟ್ಟು ಅವಳಿಗೆ ಹೆಲ್ಪ್ ಮಾಡಿ ಬರೋಣ ಅಂತ ಹೋದ್ವಿ. ನೋಡಿ ಕುಕ್ಕರ್ ತೊಗೊಂಡಿದ್ವಿ. ಈ ಕುಕ್ಕರ್ ಕೊಡಿಸಿರೋದು ನನ್ನ ತಮ್ಮನ ಹೆಂಡ್ತಿ ಆಗೋರು, ಎಂಗೇಜ್ಮೆಂಟ್ ಆಗಿದೆ ಅಂತ ಹೇಳಿದ್ನಲ್ಲ ಅವ್ರು ಕುಕ್ಕರ್ ಕೊಡಿಸಿದ್ದಾರೆ, ನಾನು ಗ್ಯಾಸ್ ಸ್ಟವ್ ಕೊಡಿಸಿದ್ದೀನಿ. ಮಿಕ್ಸಿ ನನ್ನ ತಮ್ಮ ಕೊಡಿಸಿದ್ದಾನೆ. ಹಾಗೆ ಎಲ್ಲವನ್ನು ತೊಗೊಂಡು ಮನೆಗೆ ತಂದ್ವಿ. ನೆಕ್ಸ್ಟು ಮಿಕ್ಸಿ ಎಲ್ಲ ಓಪನ್ ಮಾಡಿ ನೋಡೋ ಅಷ್ಟು ಟೈಮ್ ಇರಲಿಲ್ಲ, ಯಾಕಂದರೆ ನಾವು ಹೊಸ ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಅದರಿಂದ ನೋಡಿ ಜಾರ್ಗಳು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಜಾರು ಅಂತ. ಅದ್ರ ಜೊತೆಗೆ ದೀಪ ಕೂಡ ನೋಡಿ. ನೆಕ್ಸ್ಟು ಊರಿಂದ ಸ್ವಲ್ಪ ತರಕಾರಿ ತಂದಿದ್ರು. ನಮ್ಮ ಮನೆಯವ್ರು ಯಾವಾಗ ಎಲ್ಲೋದು ತರಕಾರಿ ತರೋದು ಮಾತ್ರ ಬಿಡೋಲ್ಲ. ನಮ್ಮಮ್ಮ ನೋಡಿ ಎಷ್ಟೊಂದು ತರಕಾರಿ ಕೊಟ್ಟು ಕಳಿಸಿದ್ದಾರೆ ನನ್ನ ತಂಗಿಗೆ ಅಂತ. ಬೆಂಗಳೂರಲ್ಲಂತೂ ಸಿಗೋದೇ ಇಲ್ಲ, ಈ ಥರ ಫ್ರೆಶ್ ಆಗಿರೋ ಐಟಮ್ಸ್ ಅಂತೂ ಸಿಗೋದೇ ಇಲ್ಲ ಬೆಂಗಳೂರಲ್ಲಿ. ಹಾಗೆ ಬಾಳೆ ತೋಟನೂ ಇದೆ, ಬಾಳೆಹಣ್ಣು ಕೂಡ 1-2 ಗೊನೆ ಬಾಳೆಹಣ್ಣು ಕೂಡ ಪೂಜೆಗೆಲ್ಲ ಬೇಕಲ್ವ, ಅರ್ಶಿನ ಕುಂಕುಮಕ್ಕೆಲ್ಲ ಬೇಕು ಗೃಹ ಪ್ರವೇಶಕ್ಕೆ ಅಂತ ಅಂದ್ಬಿಟ್ಟು ಮನೇಲಿ ಹಣ್ಣು ಮಾಡ್ಕೊಂಡು ತೊಗೊಬಂದಿದ್ದಾರೆ. ಹಾಗೆ ನನ್ನ ತಂಗಿಯವ್ರ ಫ್ರೆಂಡ್ ಒಂದು ಹಸು ಮತ್ತು ಕರುದು ಗಿಫ್ಟ್ ಕೊಟ್ಟಿದ್ದಾರೆ ಗೃಹ ಪ್ರವೇಶಕ್ಕೆ ಆಗಲೇ ನೋಡಿ. ಅದನ್ನು ಕವರ್ ಓಪನ್ ಮಾಡಲಿಲ್ಲ, ಗಲೀಜಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು. ತಟ್ಟೆನೂ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ. ನೆಕ್ಸ್ಟ್ ದೇವ್ರ ಸಾಮಾನು, ಕಳಸ, ಕರ್ಪೂರ ಬೆಳಗೋದು, ಗಂಧಕಡ್ಡಿ ಎಲ್ಲ ಹೊಸ್ದಾಗಿ ತೊಗೊಂಡಿದ್ದಾಳೆ. ಹೊಸ ಸಂಸಾರ ಹುಡ್ತಿರೋದು ಅಂತ ಅಂದಮೇಲೆ ಎಲ್ಲ ಹೊಸ್ದಾಗೆ ತೊಗೊಂಡಿದ್ದಾರೆ. ಗ್ಯಾಸ್ ಸ್ಟವ್ ನೋಡಿ, ಗ್ಯಾಸ್ ಸ್ಟವ್ನ ಆಗಲೇ ಓಪನ್ ಮಾಡಿ ಇಟ್ಟಿದ್ದೀವಿ. ಬೆಳಿಗ್ಗೆನೇ ಗೃಹ ಪ್ರವೇಶ ಇತ್ತು, ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.